ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಅಣ್ಣಾಮಲೈ ನೇತೃತ್ವದ ಎಎಂಐಗೆ ಭರ್ಜರಿ ಬೆಂಬಲ. ಹೌದು, ಅಣ್ಣಾಮಲೈಯವರು ಇತ್ತೀಚೆಗೆ ಬಿಜೆಪಿಯನ್ನು ತೊರೆದು ಹೊಸ ಪಕ್ಷವನ್ನು ನಿರ್ಮಿಸಿದ್ದಾರೆ. ಯಾಕೆ ಅಣ್ಣಾಮಲೈಯವರು ಬಿಜೆಪಿಯಿಂದ ಹೊರಬಂದರು, ಹೊಸ ಪಕ್ಷವನ್ನು ಕಟ್ಟಿದರು, ಈ ಪಕ್ಷದ ಉದ್ದೇಶವೇನು ಮತ್ತು ಈ ಪಕ್ಷ ಎಷ್ಟು ವೇಗವಾಗಿ ಬೆಳೆಯುತ್ತಿದೆ ತಮಿಳುನಾಡಿನಲ್ಲಿ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ನನ್ನ ಸ್ನೇಹಿತರೆ. ಜೂನ್ 5ರಂದು ಅಣ್ಣಾಮಲೈ ಭಾರತೀಯ ಜನತಾ ಪಕ್ಷದಿಂದ ಹೊರಬಂದ ಕೆಲವೇ ನಿಮಿಷಗಳಲ್ಲಿ ಘೋಷಿಸಿದ್ದ ರಾಜಕೀಯ ಆಂದೋಲನಕ್ಕೆ ಭರ್ಜರಿ ಬೆಂಬಲ ವ್ಯಕ್ತವಾಗತೊಡಗಿದೆ. ಅಣ್ಣಾಮಲೈ ಮಕ್ಕಳ ಇಯಕ್ಕಂ ಎಎಂಐ ಅಥವಾ ವಿ ಆರ್ ದ ಲೀಡರ್ ಆಂದೋಲನ ಘೋಷಣೆ ಮಾಡಿರುವ 24 ಗಂಟೆಗಳಲ್ಲಿ ಬರೋಬ್ಬರಿ 14 ಲಕ್ಷ ಕಾರ್ಯಕರ್ತರು ಇದಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. ಅಣ್ಣಾಮಲೈ ನಾಗರಿಕ ಸೇವೆಯನ್ನು ತೊರೆದು 2020ರಲ್ಲಿ ಬಿಜೆಪಿ ಸೇರಿದ್ದರು. ಸೇರಿದ ವಾರಗಳಲ್ಲಿಯೇ ಅವರು ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕಗೊಂಡರು ಮತ್ತು ಕೇವಲ 1 ವರ್ಷದ ನಂತರ 37ನೇ ವಯಸ್ಸಿನಲ್ಲಿ ರಾಜ್ಯ ಘಟಕದ ಮುಖ್ಯಸ್ಥರಾಗಿ ಬಡ್ತಿಯನ್ನು ಪಡೆದಿದ್ದರು. ಸಾಮಾನ್ಯ ಜನರ ಮೇಲೆ ನಿರ್ಮಿಸಲಾದ ಚಳುವಳಿ. ತಮ್ಮ ಮುಂದಿನ ಹೆಜ್ಜೆಯನ್ನು ಸಾರ್ವಜನಿಕ ಜೀವನ ಮತ್ತು ರಾಜಕೀಯ ಪ್ರಯಾಣದ ಮುಂದಿನ ಹಂತ ಎಂದು ವಿವರಿಸಿದ ಅಣ್ಣಾಮಲೈ ಯುವಕರು ಮತ್ತು ಸಾಮಾನ್ಯ ನಾಗರಿಕರು ತಮ್ಮೊಂದಿಗೆ ಸೇರುವಂತೆ ಕರೆ ನೀಡಿದ್ದಾರೆ. ರಾಜಕೀಯಕ್ಕೆ ಪ್ರವೇಶಿಸುವ ಸಾಮಾನ್ಯ ವ್ಯಕ್ತಿ ದೊಡ್ಡ ವಿಷಯ ಎಂದು ಅವರು ಹೇಳಿದ್ದಾರೆ. ಜನ ಕೇಂದ್ರಿತ ರಾಜಕೀಯವನ್ನು ನಿರ್ಮಿಸುವ ಮತ್ತು ಶಾಶ್ವತ ಶಾಸಕರು ಮತ್ತು ಸಂಸದರ ಸಂಸ್ಕೃತಿಯನ್ನು ಕೊನೆಗೊಳಿಸುವ ಬಗ್ಗೆ ಅವರು ಮಾತನಾಡಿದ್ದಾರೆ. ನಾವು ರಾಜಕೀಯವನ್ನು ಜನರ ಬಳಿಗೆ ಕೊಂಡೊಯ್ಯಲು ಬಯಸುತ್ತೇವೆ ಎಂದು ಅವರು ಇದೇ ವೇಳೆ ಹೇಳಿದರು. ಅವರು ತಮ್ಮ ಹೊಸ ಸಂಘಟನೆಯನ್ನು ಸೈದ್ಧಾಂತಿಕ ಸ್ಪಷ್ಟತೆಯೊಂದಿಗೆ ಸಾಮಾನ್ಯ ಜನರ ರಾಜಕೀಯ ಎಂದು ಬಣ್ಣಿಸಿದರು ಮತ್ತು ಪಂಥೀಯ ರಾಜಕೀಯ ಮತ್ತು ರಾಜವಂಶಗಳನ್ನು ಕೊನೆಗೊಳಿಸಲು ಯುವಜನರು ತಮ್ಮೊಂದಿಗೆ ಸೇರಬೇಕೆಂದು ಒತ್ತಾಯಿಸಿದರು. ನಾವು ಬದಲಾವಣೆಯ ರಾಜಕೀಯವನ್ನು ನಿರ್ಮಿಸುತ್ತಿದ್ದೇವೆ, ಭವಿಷ್ಯದ ಪೀಳಿಗೆಗೆ ಅಡಿಪಾಯ ಹಾಕುತ್ತಿದ್ದೇವೆ ಎಂದು ಅಣ್ಣಾಮಲೈಯವರು ಹೇಳಿದ್ದಾರೆ. ಹಂತ ಹಂತವಾಗಿ ಚಳುವಳಿಯನ್ನು ನಿರ್ಮಿಸಲು ತಾಳ್ಮೆ ಮತ್ತು ಶಾಂತತೆ ಅಗತ್ಯವಿದೆ ಎಂದು ಅಣ್ಣಾಮಲೈ ತಿಳಿಸಿದ್ದಾರೆ. ನಮ್ಮ ಗುರಿಗಳು ಈಗ ತುಂಬ ದೊಡ್ಡದಾಗಿದೆ, ನಿಜವಾದ ಬದಲಾವಣೆಯನ್ನು ತರಬಲ್ಲ ರಾಜಕೀಯದ ಅವಶ್ಯಕತೆ ಇದೆ ಎಂದು ಅಣ್ಣಾಮಲೈಯವರು ಅಭಿಪ್ರಾಯಪಟ್ಟಿದ್ದಾರೆ. ವಿ ಆರ್ ದ ಲೀಡರ್ 14 ಲಕ್ಷ ನೋಂದಣಿ. ಅಣ್ಣಾಮಲೈ ಕರೆಗೆ ಪ್ರತಿಕ್ರಿಯೆ ತ್ವರಿತವಾಗಿದ್ದು, ನಾವು ನಾಯಕರು ಎಂಬ ಶೀರ್ಷಿಕೆಯ ಆಂದೋಲನದ ವೆಬ್ಸೈಟ್ಗೆ 13,85,763 ಸಕ್ರಿಯ ಸದಸ್ಯರನ್ನು ಈಗ ಹೊಂದಿದೆ. ಸಮುದಾಯಗಳನ್ನು ಸಬಲೀಕರಣಗೊಳಿಸುವ, ನಾಯಕತ್ವವನ್ನು ಅಭಿವೃದ್ಧಿಪಡಿಸುವ ಮತ್ತು ತಳಮಟ್ಟದಲ್ಲಿ ನಿಜವಾದ ಬದಲಾವಣೆಯನ್ನು ಮುನ್ನಡೆಸುವ ನಮ್ಮ ಚಳುವಳಿಯ ಜೀವಾಳ ನಮ್ಮ ಸ್ವಯಂ ಸೇವಕರಿದ್ದಾರೆ. ಅದು ಶಿಕ್ಷಣ, ಆರೋಗ್ಯ, ಪರಿಸರ ಅಥವಾ ಯುವ ನಾಯಕತ್ವವಾಗಿರಲಿ. ನಿಮ್ಮ ಉತ್ಸಾಹದಲ್ಲಿ ಅವಕಾಶಗಳನ್ನು ಕಂಡುಕೊಳ್ಳಿ, ಸಣ್ಣ ಸ್ಥಳೀಯ ಉಪಕ್ರಮದೊಂದಿಗೆ ಪ್ರಾರಂಭಿಸಿ ಮತ್ತು ನಾಳೆಯನ್ನು ಉತ್ತಮ ದಿನವನ್ನಾಗಿ ಮಾಡುವಲ್ಲಿ ನಮ್ಮೊಂದಿಗೆ ಸೇರಿ ಎಂಬುವ ಸಂಭಾವ್ಯ ಸ್ವಯಂ ಸೇವಕರಿಗೆ ವೆಬ್ಸೈಟ್ನ ಸಂದೇಶವಾಗಿದೆ. ಮುಂದಿನ ಗುರಿ ತಮಿಳುನಾಡು ಲೋಕಸಭಾ ಚುನಾವಣೆಗಳು. ತಮ್ಮ ಪಕ್ಷ ತಮಿಳುನಾಡಿನಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿದೆ ಎಂದು ಅಣ್ಣಾಮಲೈಯವರು ದೃಢಪಡಿಸಿದ್ದಾರೆ. ಭವಿಷ್ಯಕ್ಕಾಗಿ ಅನೇಕ ಹೊಸ ನಾಯಕರನ್ನು ಸಿದ್ಧಪಡಿಸಲು ಸಹ ಇದು ಕೆಲಸ ಮಾಡುತ್ತದೆ ಎಂದು ಅವರು ಹೇಳಿದರು ಮತ್ತು ಸಾಂಪ್ರದಾಯಿಕ ಪಕ್ಷಗಳಿಗಿಂತ ಸಾಮಾನ್ಯ ಜನರಿಂದ ನಡೆಸಲ್ಪಡುವ ರಾಜಕೀಯವನ್ನು ಭರವಸೆಯನ್ನು ನೀಡಿದ್ದಾರೆ. ತಮಿಳುನಾಡಿನಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಮತ್ತು ರಾಜ್ಯದಲ್ಲಿ ರಾಜಕೀಯವನ್ನು ಹೇಗೆ ನಡೆಸಬೇಕು ಎಂಬುದನ್ನು ಸುಧಾರಿಸಲು 6 ವರ್ಷಗಳ ಹಿಂದೆ ನಾನು ಪಕ್ಷವನ್ನು ಸೇರಿದ್ದೆ ಎಂದು ಅವರು ಹೇಳಿದರು. ರಾಜಕೀಯವು ಗಣ್ಯರಿಗೆ ಮತ್ತು ಆಯ್ದ ಕೆಲವರಿಗೆ ಮಾತ್ರ ಇರುವ ಮಾರ್ಗವಾಗಿದೆ, ಸಾಮಾನ್ಯ ಜನರಿಗೆ ಅಲ್ಲ ಎಂಬ ಕಲ್ಪನೆಯನ್ನು ಬದಲಾಯಿಸಲು ನಾನು ಬಯಸುತ್ತೇನೆ. ದಯವಿಟ್ಟು ನನ್ನೊಂದಿಗೆ ಸೇರಿ, ನನ್ನನ್ನು ನಂಬಿರಿ ಎಂದು ಅವರು ಹೇಳಿದ್ದಾರೆ. ಇದಾದ ಕೆಲವೇ ಗಂಟೆಗಳಲ್ಲಿ 14 ಲಕ್ಷ ಸದಸ್ಯರನ್ನು ಹೊಂದಿದೆ ಅಣ್ಣಾಮಲೈಯವರ ಈ ಹೊಸ ಪಕ್ಷ. ಬಿಜೆಪಿಯಿಂದ ಹೊರಬಂದು ಅಣ್ಣಾಮಲೈ ಆಂದೋಲನ 24 ಗಂಟೆಗಳಲ್ಲಿ 14 ಲಕ್ಷ ಜನ ಬೆಂಬಲ. ತಮಿಳುನಾಡಿನ ರಾಜಕಾರಣದಲ್ಲಿ ಅಣ್ಣಾಮಲೈ ತಮ್ಮ 2.0 ರಾಜಕಾರಣವನ್ನು ಶುರು ಮಾಡಿದ್ದಾರೆ. ಬಿಜೆಪಿಯಿಂದ ಆಚೆ ಬಂದಿರುವ ಅಣ್ಣಾಮಲೈ ವಿ ದಿ ಲೀಡರ್ಸ್ ಅಂದರೆ ನಾವೇ ನಾಯಕರು ಎಂಬ ಆಂದೋಲನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬನ್ನಿ ಹೆಜ್ಜೆ ಇಡೋಣ, ಕ್ರಮ ತೆಗೆದುಕೊಳ್ಳೋಣ, ಬದಲಾವಣೆ ತರೋಣ ಎಂದು ಎಕ್ಸ್ ಖಾತೆಯಲ್ಲಿ ಕರೆ ಕೊಟ್ಟಿರುವ ಅಣ್ಣಾಮಲೈ ತಮ್ಮ ರಾಜಕೀಯ ಆಂದೋಲನಕ್ಕೆ ಸೇರಿಕೊಳ್ಳಲು ಕರೆ ಕೊಟ್ಟಿದ್ದಾರೆ. ಅಣ್ಣಾಮಲೈ ಕರೆ ಕೊಟ್ಟ ಬೆನ್ನಲ್ಲೇ ಒಟ್ಟು 14 ಲಕ್ಷ ಜನರು ವೆಬ್ಸೈಟ್ನಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಆಂದೋಲನಕ್ಕೆ ಕೈ ಜೋಡಿಸಿದ್ದಾರೆ. ಇನ್ನೂ ಕೂಡ ನೋಂದಣಿಗಳು ಆಗುತ್ತಲೇ ಇವೆ. ಈ ಒಂದು ಆಂದೋಲನದ ಮೂಲಕ ಮುಂದಿನ ವಿಧಾನಸಭಾ ಚುನಾವಣೆಯ ಮೇಲೆ ಅಣ್ಣಾಮಲೈ ಕಣ್ಣಿಟ್ಟಿದ್ದಾರೆ ಎನ್ನಲಾಗಿದೆ.
ಸದ್ಯ DMK ಪ್ರಭಾವವನ್ನು ವಿಜಯಿಯವರು ಬಹುತೇಕ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದು AIADMK ಪಕ್ಷವನ್ನು ಪಕ್ಕಕ್ಕೆ ತಳ್ಳಿ ಆ ಜಾಗಕ್ಕೆ ತಮ್ಮ ಪಕ್ಷ ತರಲು ಅಣ್ಣಾಮಲೈ ಯತ್ನಿಸುತ್ತಿದ್ದು ಮತ್ತೆ ತಮಿಳುನಾಡಿನಲ್ಲಿ 2 ಹೊಸ ಪ್ರಭಾವಿ ರಾಜಕೀಯ ಶಕ್ತಿ ಕೇಂದ್ರಗಳ ಸ್ಥಾಪನೆ ಆಗಲಿವೆಯಾ ಅನ್ನೋ ಕುತೂಹಲ ಮೂಡಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ತಮಿಳುನಾಡು BJPಗೆ ರಾಜೀನಾಮೆ ನೀಡಿದ ನಂತರ ಅಣ್ಣಾಮಲೈ ಅವರು ವಿ ದಿ ಲೀಡರ್ಸ್ ಎಂಬ ಹೊಸ ರಾಜಕೀಯ ಆಂದೋಲನವನ್ನು ಘೋಷಿಸಿದ್ದಾರೆ. ಈ ಚಳುವಳಿಗೆ ಜನರು ಭರ್ಜರಿಯಾಗಿ ಸ್ಪಂದಿಸಿದ್ದು ಕೇವಲ 24 ಗಂಟೆಗಳಲ್ಲಿ 14 ಲಕ್ಷಕ್ಕೂ ಹೆಚ್ಚು ಮಂದಿ ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಬೆಂಬಲವನ್ನು ಸೂಚಿಸಿದ್ದಾರೆ.